ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್. ನಾನು ಸಿಲಿಯಾ. ಇವತ್ತಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಉಪಯುಕ್ತವಾಗುವಂತಹ ಕೆಲವೊಂದು ಒಳ್ಳೊಳ್ಳೆ ಕಿಚನ್ ಟಿಪ್ಸ್ ಆಗಿ ಬಂದಿದ್ದೀನಿ. ನಮ್ಮ ಸಮಯ ಹಣವನ್ನು ಉಳಿತಾಯ ಮಾಡುವಂತಹ ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನನ್ನ ಈ ವಿಡಿಯೋ ನೋಡ್ತಿದ್ದಂಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆಲ್ಲ ಶೇರ್ ಮಾಡಿಕೊಡಿ. ನನ್ನ ಈ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಫಸ್ಟ್ ಟಿಪ್ಪು ನೋಡಿ, ನಾನು ನಿನ್ನೆ ಮಾಡಿರುವ ಅನ್ನ ಇದು ಕೆಂಪಕ್ಕಿ ಅನ್ನ. ಇದು ದಪ್ಪ ಅನ್ನ. ಇದು ನಿಮಗೆ ಇದೇ ಅನ್ನ ಬೇಕು ಅಂತಿಲ್ಲ, ಸೋನಾ ಮಸೂರಿ ಅನ್ನ ಆದರೂ ಆಗುತ್ತೆ, ಈ ಬಾಸ್ಮತಿ ರೈಸ್ ಇದು ಅನ್ನ ಆದರೂ ಆಗುತ್ತೆ. ಯಾವ ಅನ್ನವಾದರೂ ನಾವು ಉಳಿದಿರೋ ಅನ್ನವನ್ನು ಫ್ರಿಜ್ಜಲ್ಲಿ ಇಡ್ತೀವಿ. ನೆಕ್ಸ್ಟ್ ಡೇ ಅಥವಾ ಬೆಳಿಗ್ಗೆ ಮಾಡಿರೋ ಅನ್ನವನ್ನು ಸಂಜೆ ಬಿಸಿ ಮಾಡಬೇಕಂದ್ರೆ ಒಂದು ಪ್ರೆಷರ್ ಕುಕ್ಕರ್ ತಗೊಳ್ಳಿ. ಕುಕ್ಕರಿಗೆ ಅನ್ನವನ್ನು ಹಾಕಿ. ನಾನಿವಾಗ ಫ್ರಿಜ್ಜಲ್ಲಿ ಇಟ್ಟಿರುವ ಅನ್ನ ಆದ್ದರಿಂದ ಅದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ. ನೀರಿನಂಶ ಇದ್ದರೆ ನೀವು ನೀರು ಹಾಕಬೇಕಾದ ಅವಶ್ಯಕತೆ ಇಲ್ಲ. ಅದೇ ನೀವು ಬೆಳಿಗ್ಗೆ ಮಾಡಿರುವ ಅನ್ನವನ್ನು ಸಂಜೆ ಬಿಸಿ ಮಾಡೋದಾದರೆ ಸ್ವಲ್ಪ ನೀರನ್ನು ತಗೊಂಡು ಕೈಯಲ್ಲಿ ಇದೇ ರೀತಿ ನೀರನ್ನು ಸಿಂಪಡಿಸಿ ಹಾಕಿ. ಜಾಸ್ತಿ ನೀರು ಹಾಕೋದು ಬೇಡ. ಇದೇ ರೀತಿ ಒಂದು ಸ್ವಲ್ಪ ನೀರನ್ನು ಸಿಂಪಡಿಸಿ ಹಾಕಿ ಈ ನಮ್ಮದು ಪ್ರೆಷರ್ ಕುಕ್ಕರನ್ನು ಕವರ್ ಮಾಡಿ ಒಂದು 2 ನಿಮಿಷ ನಾವು ಸ್ಟವ್ ಮೇಲೆ ಇಟ್ಟರೆ ಸಾಕು. 2 ನಿಮಿಷ ಇಟ್ಟರೆ ಸಾಕು. ಅನ್ನ ಒಳ್ಳೆ ಬಿಸಿಯಾಗುತ್ತೆ ನೋಡಿ. ನಾನಿವಾಗ ಒಂದು 2 ನಿಮಿಷ ಇಟ್ಟಿದ್ದೆ. ಆಮೇಲೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ವಿಸಿಲ್ ಏರೆಲ್ಲ ಹೋದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಅನ್ನ ಬಿಸಿಯಾಗಿದೆ. ಒಳ್ಳೆ ಉದುರಾಗಿ ನಾವು ಇವಾಗ ಫ್ರೆಶ್ ಆಗಿ ಮಾಡಿರುವ ಅನ್ನ ಥರನೇ ಇರುತ್ತೆ. ಇದು ಜಾಸ್ತಿ ನೀರಾಕಿ ಕುದಿಸಿ ಬಗ್ಗಿಸಬೇಕಾದ ಅವಶ್ಯಕತೆ ಇಲ್ಲ. ಈ ರೀತಿ ಒಂದೇ ಒಂದು ಸಾರಿ ನೀವು ಅನ್ನವನ್ನು ಬಿಸಿ ಮಾಡಿ ನೋಡಿ. ಒಳ್ಳೆ ಒಂದು ಟಿಪ್ ಇದು. ನೆಕ್ಸ್ಟ್ ಟಿಪ್ ನೋಡಿ, ಒಂದು ಹಳೆ ಪ್ರೆಷರ್ ಕುಕ್ಕರ್ ತಗೊಂಡಿದ್ದೀನಿ. ಹೊಸದಾದರೂ ಆಗುತ್ತೆ, ಹಳೇದಾದರೂ ಆಗುತ್ತೆ. ನಾವೆಲ್ಲ ಡೈಲಿ ಮನೆಯಲ್ಲಿ ಬೆಳಿಗ್ಗೆ ಟೀ ಮಾಡ್ತೀವಿ. ಟೀ ಒಂದೇ ಸಾರಿ ಎಲ್ಲರೂ ಕುಡಿಯೋದಿಲ್ಲ. ಕೆಲವರು ಲೇಟಾಗಿ ಕುಡಿತಾರೆ, ಕೆಲವರು ಬೇಗ ಕುಡಿತಾರೆ. ಆವಾಗ ಪದೇ ಪದೇ ಟೀ ಮಾಡಲಿಕ್ಕೂ ನಮಗೆ ಆಗೋದಿಲ್ಲ. ಪದೇ ಪದೇ ಟೀ ಬಿಸಿ ಮಾಡಿದರೂ ಒಳ್ಳೆಯದಿರೋದಿಲ್ಲ. ಕೆಲವರಿಗೆ ಟೀಯನ್ನು ಫ್ಲಾಸ್ಕಲ್ಲಿ ಇಟ್ಟು ಕುಡಿಯೋದಂದ್ರೂ ಇಷ್ಟ ಆಗೋದಿಲ್ಲ. ಆವಾಗ ಈ ಥರ ಒಂದು ಕುಕ್ಕರ್ ತಗೊಂಡು ಕುಕ್ಕರಿಗೆ ಸ್ವಲ್ಪ ಬಿಸಿ ನೀರನ್ನು ಹಾಕಿ ನಾವು ಮಾಡಿರುವ ಟೀಯನ್ನು ಆ ಗ್ಲಾಸನ್ನು ಈ ನೀರೊಳಗಡೆ ಇಟ್ಟು ಕವರ್ ಮಾಡಿ ಇಟ್ಕೊಳ್ಳಿ. 1 ಗಂಟೆವರೆಗೆ ಟೀ ಒಳ್ಳೆ ಬಿಸಿಯಾಗೇ ಇರುತ್ತೆ. 3ನೇ ಟಿಪ್ ನೋಡಿ, ಇದು ಶೇಂಗಾ ಬೀಜ ನಾವೆಲ್ಲರೂ ಫ್ರೈ ಮಾಡ್ತೀವಿ. ಚಟ್ನಿ ಮಾಡಲಿಕ್ಕೆ, ಅದೇ ರೀತಿ ಪಲ್ಯಕ್ಕೆ ಹಾಕಲಿಕ್ಕೆ ಮತ್ತು ಫ್ರೈ ಮಾಡಿ ತಿನ್ನಲಿಕ್ಕೆ ಸಹ ನಾವು ಯೂಸ್ ಮಾಡ್ತೀವಿ. ಶೇಂಗಾ ಬೀಜನ ಫ್ರೈ ಮಾಡುವಾಗ ನಾವು ಒಲೆಯಲ್ಲಿ ಪದೇ ಮಿಕ್ಸ್ ಮಾಡ್ತಾ ಇರಬೇಕು. ಇನ್ನು ಆ ಕೆಲಸ ಮಾಡಬೇಡಿ. ಇದೇ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಪ್ರೆಷರ್ ಕುಕ್ಕರ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಚಮಚ ಎಣ್ಣೆನ ಹಾಕಿ ಪ್ರೆಷರ್ ಕುಕ್ಕರ್ ಎಲ್ಲ ಕಡೆ ಎಣ್ಣೆ ತಾಗುವಾಗೆ ಅದನ್ನು ಹಚ್ಚಿ ಶೇಂಗಾ ಬೀಜವನ್ನು ಈ ಪ್ರೆಷರ್ ಕುಕ್ಕರಿಗೆ ಹಾಕಿ. ಇನ್ನು ಈ ಪ್ರೆಷರ್ ಕುಕ್ಕರನ್ನು ಕವರ್ ಮಾಡಿ ಇದನ್ನು ಸ್ಟವ್ ಮೇಲೆ ಇಡಿ ಅಥವಾ ಒಲೆ ಮೇಲೆ ಇಡಿ. ಪದೇ ಅದನ್ನು ಮಿಕ್ಸ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದ ಮಧ್ಯದಲ್ಲಿ ಒಂದು ಸರ್ತಿ ಲೈಟಾಗಿ ಇದೇ ರೀತಿ ಇದನ್ನು ಅಲ್ಲಾಡಿಸಿದರೆ ಸಾಕು. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಒಂದು 2 ಅಥವಾ 3 ನಿಮಿಷ ಆದ ತಕ್ಷಣ ನೀವು ಇದನ್ನು ಓಪನ್ ಮಾಡಿ ನೋಡಿ. ನಮ್ಮದು ಶೇಂಗಾ ಬೀಜ ಸೂಪರಾಗಿ ಫ್ರೈ ಆಗಿರುತ್ತೆ. ಬೆಳಿಗ್ಗೆ ಎಲ್ಲ ಚಟ್ನಿ ಮಾಡಲಿಕ್ಕೆ ಎಲ್ಲ ನಾವು ಅರ್ಜೆಂಟಲ್ಲಿ ಮಾಡುವಾಗ ನಾವು ಪದೇ ಅದನ್ನೇ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಬೇರೆ ಕೆಲಸ ಮಾಡ್ತಾ ಇರುವಾಗ ಪ್ರೆಷರ್ ಕುಕ್ಕರಲ್ಲಿ ಇದೇ ರೀತಿ ಶೇಂಗಾ ಬೀಜವನ್ನು ಇಟ್ಟು ನಮ್ಮ ಬೇರೆ ಕೆಲಸವನ್ನು ಮಾಡಬೇಕು. ಮಧ್ಯದಲ್ಲಿ ಸ್ವಲ್ಪ ಇದೇ ರೀತಿ ಶೇಕ್ ಮಾಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ನಮ್ಮದು ಶೇಂಗಾ ಬೀಜ ಫ್ರೈ ಆಗಿದೆ ಅಂತ. ಸೂಪರ್ ಆಗಿರೋ ಒಂದು ಮೆಥಡ್ ಇದು. ಒಂದು ಸಾರಿ ಆದರೂ ಇದನ್ನು ಟ್ರೈ ಮಾಡಿ ನೋಡಿ. ನಾನು ಮನೆಯಲ್ಲಿ ನನ್ನ ಮಕ್ಕಳಿಗೆ ಶೇಂಗಾ ಬೀಜ ಚಟ್ನಿ ಅಂದರೆ ತುಂಬ ಇಷ್ಟ. ಎಲ್ಲ ದಿನ ಚಟ್ನಿ ಮಾಡುವಾಗ ಇದೇ ರೀತಿ ನಾನು ಶೇಂಗಾ ಬೀಜವನ್ನು ಫ್ರೈ ಮಾಡೋದು. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಶೇಂಗಾ ಬೀಜ ಮಾತ್ರ ಅಲ್ಲ, ಪಾಪ್ಕಾರ್ನ್ ಕೂಡ ನಮಗೆ ಸೇಮ್ ಮೆಥಡಲ್ಲಿ ಫ್ರೈ ಮಾಡ್ಬೋದು. ಸ್ವಲ್ಪ ಎಣ್ಣೆ ಅಥವಾ ಬಟರನ್ನು ಹಾಕಿ ಪ್ರೆಷರ್ ಕುಕ್ಕರಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಪಾಪ್ಕಾರ್ನನ್ನು ಇದಕ್ಕೆ ಹಾಕಿ 2 3 ನಿಮಿಷ ಸೇಮ್ ಇದೇ ಮೆಥಡಲ್ಲಿ ಫ್ರೈ ಮಾಡಿ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟಿಪ್ ನೋಡಿ, ಇದು ನಂದು ಹಳೇ ಒಂದು ಫ್ಲಾಸ್ಕ್. ಇದು ಬಿಸಿ ಎಲ್ಲ ತುಂಬ ಹೊತ್ತು ಬಿಸಿ ನಿಲ್ಲುತ್ತೆ. ಆದರೆ ಒಂದು ಪ್ರಾಬ್ಲಮ್ ಅಂದರೆ ಇದು ಎಲ್ಲಿಯಾದರೂ ತಗೊಂಡೋದ್ರೆ ಲೀಕ್ ಆಗುತ್ತೆ. ಆ ಥರ ಲೀಕ್ ಆಗುವಾಗ ನಮಗೆ ಒಳ್ಳೆ ಒಂದು ಟಿಪ್ ಇದೆ. ಅದನ್ನು ಲೀಕನ್ನು ಸ್ಟಾಪ್ ಮಾಡಲಿಕ್ಕೆ ಫ್ಲಾಸ್ಕ್ ಅಥವಾ ಈ ಥರ ವಾಟರ್ ಬಾಟ್ಲ್, ಮಕ್ಕಳಿಗೆ ಒಮ್ಮೊಮ್ಮೆ ನಾವು ಸ್ಕೂಲಿಗೆ ಕೊಟ್ಟು ಕಳಿಸೋ ವಾಟರ್ ಬಾಟ್ಲ್ ಲೀಕ್ ಆಗುತ್ತೆ. ಅದೇ ರೀತಿ ನಾವು ಎಲ್ಲಿಯಾದರೂ ಹೋಗುವಾಗ ತಗೊಂಡು ಹೋಗೋ ಬಾಟಲ್ ಸಹ ಲೀಕ್ ಆಗುತ್ತೆ. ಆವಾಗ ಇದೇ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ತಗೋಬೇಕು. ತಗೊಂಡು
ನಾವು ಇದರ ಮುಚ್ಚಳ ಹಾಕುವ ಈ ಭಾಗದಲ್ಲಿ ಇದೆಯಲ್ಲ, ಈ ರಬ್ಬರ್ ಬ್ಯಾಂಡನ್ನು ಹಾಕಿ ಇದರ ಮುಚ್ಚಳವನ್ನು ಹಾಕಿದರೆ ನೀರು ಲೀಕ್ ಆಗೋದಿಲ್ಲ. ನಿಮ್ಗೆ ಜಾಸ್ತಿ ನೀರು ಲೀಕ್ ಆಗೋದಾದರೆ 2 ರಬ್ಬರ್ ಬ್ಯಾಂಡನ್ನು ಹಾಕಿ, ಅದೇ ಸ್ವಲ್ಪ ನೀರೆಲ್ಲ ಲೀಕ್ ಆಗೋದಾದರೆ 1 ರಬ್ಬರ್ ಬ್ಯಾಂಡ್ ಹಾಕಿದರೆ ಸಾಕು. ಒಂದು ಹನಿ ಕೂಡ ನೀರು ಇದರಿಂದ ಲೀಕ್ ಆಗೋದಿಲ್ಲ. ಒಳ್ಳೆಯ ಒಂದು ಟಿಪ್ ಇದು, ಟ್ರೈ ಮಾಡಿ ನೋಡಿ. ಇವಾಗ ಕೆಲವೊಮ್ಮೆ ಹೊಸ ಬಾಟಲ್ ನಾವು ತಂದರೂ ಸಹ ಅದರಿಂದ ನೀರು ಲೀಕ್ ಆಗುತ್ತೆ. ಆವಾಗ ಇದೇ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ನೋಡಿ. ಅದೇ ನಂದು ಫ್ಲಾಸ್ಕ್ ಕೂಡ ಇದು ತುಂಬ ಒಳ್ಳೆಯ ಒಂದು ಫ್ಲಾಸ್ಕ್. ಇದು ತುಂಬ ಹೊತ್ತು ಬಿಸಿಯೆಲ್ಲ ನಿಲ್ಲುತ್ತೆ, ಆದರೆ ನೀರು ಲೀಕ್ ಆಗುತ್ತೆ. ನಾನಿವಾಗ 2 ಸುತ್ತು ರಬ್ಬರ್ ಬ್ಯಾಂಡನ್ನು ಹಾಕಿದ್ದೀನಿ. ಆಮೇಲೆ ನೀರನ್ನು ಹಾಕಿ ಇದೇ ರೀತಿ ಟೈಟ್ ಮಾಡಿದರೆ ಒಂದು ಹನಿ ಕೂಡ ನೀರು ಇದರಿಂದ ಲೀಕ್ ಆಗೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ. ಇನ್ನು ಮಕ್ಕಳಿಗೆಲ್ಲ ನಾವು ಸ್ಕೂಲಿಗೆ ಲಂಚ್ ಬಾಕ್ಸು ಕೊಟ್ಟು ಕಳಿಸ್ತೀವಿ. ನಾವಾದರೂ ಆಫೀಸಿಗೆ ಹೋಗುವಾಗ ಲಂಚ್ ಬಾಕ್ಸು ತಗೊಂಡೋಗ್ತೀವಿ. ಸ್ಟೀಲಿದ್ದು ಲಂಚ್ ಬಾಕ್ಸ್ ಆದರೂ ಆಗುತ್ತೆ, ಅಥವಾ ಇದೇ ರೀತಿದಾದರೂ ಆಗುತ್ತೆ. ಸಾರೆಲ್ಲ ಹಾಕಿಕೊಂಡು ಹೋಗುವಾಗ ಅದು ಲೀಕ್ ಆಗುತ್ತೆ. ಆವಾಗ ಇದೇ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ನಾವು ಕವರ್ ಮಾಡಿ ಇಟ್ಕೊಂಡ್ರೆ ಚೂರು ಸಹ ಸಾರೆಲ್ಲ ಲೀಕ್ ಆಗೋದಿಲ್ಲ. 1 ಅಥವಾ 2 ರಬ್ಬರ್ ಬ್ಯಾಂಡನ್ನು ಹೊರಗಡೆಯಿಂದ ಇದೇ ರೀತಿ ಹಾಕಿ ಎಷ್ಟು ನೀವು ಸಾರು ತಗೊಂಡೋಗಿ ನೋಡಿ, ಒಂದು ಹನಿ ಕೂಡ ಲೀಕ್ ಆಗೋದಿಲ್ಲ. ಟ್ರೈ ಮಾಡಿ ನೋಡಿ. ನೆಕ್ಸ್ಟ್, ಮಿಕ್ಸಿ ಜಾರಿದ್ದು ಮುಚ್ಚಳ, ಅದರಲ್ಲಿ ಸಹ ಇರುತ್ತೆ ನೋಡಿ ಒಂದು ಇದೇ ರೀತಿ ವಾಷರ್. ಅದು ಲೂಸಾಗಿ ನಾವು ರುಬ್ಬುವಾಗ ನೀರು ಒಂದೊಂದು ಸರ್ತಿ ಮಸಾಲೆ ಎಲ್ಲ ಲೀಕ್ ಆಗುತ್ತೆ. ನೀರೆಲ್ಲ ಮಿಕ್ಸಿ ಜಾರಿಂದ ಲೀಕ್ ಆದರೆ ತುಂಬ ತೊಂದರೆ ನಮಗೆ, ಮತ್ತು ಕ್ಲೀನ್ ಮಾಡಲಿಕ್ಕೆಲ್ಲ ತುಂಬ ಕಷ್ಟ, ಮಿಕ್ಸಿ ಮೇಲೆಲ್ಲ ಬಿದ್ದರೆ. ಆವಾಗ ಸಹ ಇದೇ ರೀತಿ ಒಂದು ರಬ್ಬರ್ ಬ್ಯಾಂಡನ್ನು ಆ ವಾಷರ್ ಮೇಲ್ಗಡೆಯಿಂದ ಇದೇ ರೀತಿ ಹಾಕಿ ನೀವು ಟ್ರೈ ಮಾಡಿ ನೋಡಿ, ಒಂಚೂರು ಸಹ ಲೀಕ್ ಆಗೋದಿಲ್ಲ. ಇದು ಸೊಳ್ಳೆ ಟೈಟಾಗಿರುತ್ತೆ. ಇದು ಪರ್ಮನೆಂಟ್ ಅಲ್ಲ, ನಾವಿವಾಗ ತಾತ್ಕಾಲಿಕವಾಗಿ ಇದೇ ರೀತಿ ಟ್ರೈ ಮಾಡ್ಬೋದು. ಮತ್ತು ನಮ್ಮ ಹತ್ರ ಆದಾಗ ಅದರ ವಾಷರ್ ಅಥವಾ ಮಿಕ್ಸಿಯನ್ನು ನಾವು ಚೇಂಜ್ ಮಾಡ್ಕೋಬೋದು. ತಾತ್ಕಾಲಿಕವಾಗಿ ಇದನ್ನು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಪು ನೋಡಿ, ನಾವೆಲ್ಲರೂ ಉಪಯೋಗಿಸುವ ಪ್ರೆಷರ್ ಕುಕ್ಕರ್, ಅದರ ವಾಷರ್ ನೋಡಿ, ಇದು ರಬ್ಬರ್ ಇದೆಯಲ್ಲ, ಗ್ಯಾಸ್ಕೆಟ್ ವಾಷರ್ ಅಥವಾ ರಬ್ಬರ್ ಅಂತೆಲ್ಲ ನಾವು ಹೇಳ್ತೀವಿ. ಇದು ತುಂಬ ಲೀಕ್ ಆಗುತ್ತೆ. ಒಂದೊಂದು ಸರ್ತಿ ಪ್ರೆಷರ್ ಕುಕ್ಕರ್ ಲೀಕ್ ಆದರೆ ನಮಗೆ ಮತ್ತೆ ಸ್ಟವ್ ಕ್ಲೀನ್ ಮಾಡಬೇಕು, ಮತ್ತು ಬೇಯುವುದಿಲ್ಲ, ಅದೆಲ್ಲ ತೊಂದರೆಗಳು ಇದ್ದೇ ಇರುತ್ತೆ. ಈ ರಬ್ಬರ್ ಇದೆಯಲ್ಲ, ಅದು ತುಂಬ ಹಾರ್ಡ್ ಆಗಬಾರ್ದು. ಬಿಸಿ ತಾಗಿ ಹಾರ್ಡ್ ಆದರೆ ಮತ್ತು ಅದು ನೀರು ಲೀಕ್ ಆಗುತ್ತೆ, ಗಾಳಿ ಎಲ್ಲ ಹೊರಗಡೆ ಹೋಗಿ ನಾವು ಇಟ್ಟ ಐಟಮು ಬೇಯುವುದಿಲ್ಲ, ನೀರೆಲ್ಲ ಲೀಕಾಗಿ ನಮ್ಮದು ಸ್ಟವ್ ಎಲ್ಲ ಗಲೀಜಾಗುತ್ತೆ. ಅದಕ್ಕೆ ನಾವು ಪ್ರೆಷರ್ ಕುಕ್ಕರನ್ನು ಯೂಸ್ ಮಾಡಿ ಆದ ತಕ್ಷಣ ಅದರ ಗ್ಯಾಸ್ಕೆಟನ್ನು ತೆಗೆದು ಕ್ಲೀನ್ ಮಾಡಿ ತಣ್ಣೀರಲ್ಲಿ ಒಂದು ಬೌಲಲ್ಲಿ ಹಾಕಿ ಇಡಬೇಕು. ಆವಾಗ ಅದು ಫ್ಲೆಕ್ಸಿಬಲ್ ಆಗೇ ಇರುತ್ತೆ, ನೀರು ಲೀಕ್ ಆಗೋದೇ ಇಲ್ಲ. ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ನೋಡೋಣ.